ಲೋಕಸಭೆ ಚುನಾವಣೆಯಲ್ಲಿ ಮೋದಿ ಮಣಿಸಲು ಕಾಂಗ್ರೆಸ್ ಕಸರತ್ತು ಆರಂಭಿಸಿದೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಮತ್ತೊಂದು ಮೆಗಾ ಯಾತ್ರೆ ಪ್ರಾರಂಭ ಆಗ್ತಿದೆ. ಇವತ್ತು ಇಂದಿನಿಂದ ಭಾರತ್ ಜೋಡೋ ನ್ಯಾಯ ಯಾತ್ರೆ, ಭಾರತ್ ಜೋಡೋ 2.0 ನ್ಯಾಯ ಯಾತ್ರೆ ಶುರುವಾಗ್ತಾ ಇದೆ. ಇಂದು ಇಂಫಾಲ್ನಲ್ಲಿ ಭಾರತ್ ಜೋಡೋ ನ್ಯಾಯ ಯಾತ್ರೆಗೆ ಚಾಲನೆ ಕೊಡಲಾಗುತ್ತೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಇದಕ್ಕೆ ಚಾಲನೆ ಕೊಡ್ತಾರೆ. ಸಿದ್ದರಾಮಯ್ಯನವರು ಕೂಡ ಇದರಲ್ಲಿ ಭಾಗಿಯಾಗ್ತಾರೆ. ಎಲ್ಲೆಲ್ಲಿ ಮುಖ್ಯಮಂತ್ರಿಗಳಿದ್ದಾರೋ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿಗೂ ಅದೆಲ್ಲ ಮುಖ್ಯಮಂತ್ರಿಗಳು ಭಾಗಿಯಾಗ್ತಾರೆ. ಕಾಂಗ್ರೆಸ್ ನಾಯಕರು ಕೂಡ ಭಾಗಿಯಾಗ್ತಾರೆ. ಮಣಿಪುರದ ಇಂಫಾಲ್ನಿಂದ ಮುಂಬೈವರೆಗೂ ಈ ಯಾತ್ರೆ ನಡೆಯುತ್ತೆ. ಇಂದಿನಿಂದ ಮಾರ್ಚ್ 20ರವರೆಗೆ 66 ದಿನಗಳ ಯಾತ್ರೆ ಇದು. 6300 ಕಿಲೋಮೀಟರ್ ಕ್ರಮಿಸುತ್ತೆ. 14 ರಾಜ್ಯಗಳನ್ನು ಒಳಗೊಂಡಿದೆ. 110 ಜಿಲ್ಲೆಗಳು, 100 ಲೋಕಸಭಾ ಸ್ಥಾನಗಳನ್ನು ಒಳಗೊಂಡಿರುವಂಥ ಯಾತ್ರೆ. 337 ವಿಧಾನಸಭಾ ಕ್ಷೇತ್ರಗಳಲ್ಲಿ ಭಾರತ್ ಜೋಡೋ ನ್ಯಾಯ ಯಾತ್ರೆ ನಡೆಯುತ್ತೆ. ಮೊದಲ ಹಂತದ ಭಾರತ್ ಜೋಡೋ ಯಾತ್ರೆ ಸುಮಾರು 2.5 ತಿಂಗಳ ಕಾಲ ನಡೆದಿತ್ತು. 3700 ಕಿಲೋಮೀಟರ್ ಯಾತ್ರೆ ಅದು. ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಅದು ಕಾಂಗ್ರೆಸ್ಗೆ ಅನುಕೂಲ ಆಗಿತ್ತು. ಬೂಸ್ಟರ್ ಡೋಸ್ ಕೊಟ್ಟಿತ್ತು. ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಕಮಾಲ್ ಮಾಡ್ತು. ತೆಲಂಗಾಣದಲ್ಲೂ ಕೂಡ ಗೆಲುವಿನ ನಗೆ ಬೀರ್ತು. ಹಾಗೇನೆ ಲೋಕಸಭೆ ಚುನಾವಣೆಗೆ ಅನುಕೂಲ ಆಗಲಿ ಅನ್ನೋದು, ಜನರ ಹತ್ರ ಹೋಗಿ ಕೇಂದ್ರ ಸರ್ಕಾರದ ವೈಫಲ್ಯಗಳನ್ನು ಬಿಚ್ಚಿಡೋದು, ಜನರ ಜೊತೆ ಬೆರೆಯೋದು ಈ ಒಂದು 2ನೇ ಹಂತದ ಯಾತ್ರೆಯ ಉದ್ದೇಶ. ಒಡಿಶಾ, ಜಾರ್ಖಂಡ್, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಸಿಕ್ಕಿಂ, ಮೇಘಾಲಯ, ಮಣಿಪುರ, ಅದರ ಜೊತೆಗೆ ಪಶ್ಚಿಮದ ರಾಜ್ಯಗಳು ಗುಜರಾತ್, ತದನಂತರ ಮಹಾರಾಷ್ಟ್ರಕ್ಕೆ ಬಂದು ಅಲ್ಲಿ ಮುಂಬೈನಲ್ಲಿ ಎಂಡಾಗುತ್ತೆ. ಅಲ್ಲಿ ದೊಡ್ಡ ಮಟ್ಟದ ಒಂದು ಸಮಾವೇಶವನ್ನು ಮಾಡಿ ಎಂಡ್ ಮಾಡಲಾಗುತ್ತೆ. ಇದು ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ನಡೆಯುವಂತಹ ಭಾರತ್ ಜೋಡೋ ನ್ಯಾಯ ಯಾತ್ರೆ. ಇದರ ಉದ್ದೇಶ ಇಷ್ಟೇ, ಕೇಂದ್ರ ಸರ್ಕಾರದ ಪ್ರಧಾನಿ ನರೇಂದ್ರ ಮೋದಿಯ ವೈಫಲ್ಯತೆಗಳನ್ನು ಜನರ ಮುಂದೆ ಇಡ್ತಾ ಹೆಜ್ಜೆ ಹಾಕ್ತಾ ಹೋಗೋದು. ಓವರಾಲ್ ಇಡೀ ದೇಶವನ್ನೇ ಕವರ್ ಮಾಡ್ದಂಗೆ ಆಗುತ್ತೆ. ಈಗ ಈ ಒಂದು 6500-300 ಕಿಲೋಮೀಟರ್ ಕ್ರಮಿಸಿದರೆ ಈ ಯಾತ್ರೆ ಕಂಪ್ಲೀಟ್ ಆಯಿತು ಅಂತಂದರೆ, ಮೊದಲ ಹಂತದ್ದು ಈಗ ಆಲ್ರೆಡಿ ಅದು 14ರಿಂದ 15 ರಾಜ್ಯಗಳು ಕವರ್ ಆಗಿದ್ದಾವೆ. ಇದೊಂದು 14ರಿಂದ 15 ರಾಜ್ಯಗಳು ಅಂತಂದರೆ ಓವರಾಲ್ ಇಡೀ ದೇಶಾದ್ಯಂತ ಭಾರತ್ ಜೋಡೋ ಯಾತ್ರೆ 2 ಹಂತದಲ್ಲಿ ಕಂಪ್ಲೀಟ್ ಆದಂಗೆ ಆಗುತ್ತೆ. ಆದರೆ ಈಗ ಇದು ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ಗೆ ಅನುಕೂಲ ಆಗ್ಬೋದು? ಉತ್ತರ ಭಾರತದಲ್ಲಿ ಅಲ್ಲಿ ಸ್ವಲ್ಪ BJPಯ ವರ್ಚಸ್ಸಿದೆ. ಹಾಗಾಗಿನೇ ಅಲ್ಲಿ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಪಶ್ಚಿಮ ಬಂಗಾಳ ಅಲ್ಲೂ ಕೂಡ ಹೋಗುತ್ತೆ. ಮೇಘಾಲಯ, ಅಸ್ಸಾಂ, ಬಿಹಾರ್, ಜಾರ್ಖಂಡ್, ಮಧ್ಯಪ್ರದೇಶ, ರಾಜಸ್ಥಾನ, ಗುಜರಾತ್, ಮಹಾರಾಷ್ಟ್ರ ಇಲ್ಲಿ ಯಾತ್ರೆ ಸಾಗಲಿದೆ. ಈಗ ಮೊನ್ನೆ ನಡೆದಂತಹ ಪಂಚರಾಜ್ಯಗಳ ಚುನಾವಣೆ ಪೈಕಿ ಛತ್ತೀಸ್ಗಢ, ರಾಜಸ್ಥಾನ, ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ ಹೀನಾಯ ಸೋಲು ಕಾಣಿತು. ಬಟ್ ಲೋಕಸಭೆಯಲ್ಲಿ ಅನುಕೂಲ ಆಗಲಿ ಅನ್ನೋ ಹೇಳಿ ಆ ಒಂದು ರಾಜ್ಯಗಳನ್ನು ಕೂಡ ಆಯ್ಕೆ ಮಾಡಿಕೊಂಡಿದೆ.